ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ಎಕ್ಸ್ಪೋ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ. ಈ ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿರೋ ನಂಜರಾಜ್ ಬಹದ್ದೂರ್ ಚೌಟ್ರಿನಲ್ಲಿ ಜುಲೈ 3ರಿಂದ 6ರವರೆಗೆ ಒಂದು ಏಷ್ಯನ್ ಶಾಪಿಂಗ್ ಮೇಳ ಅಂತ ನಡೀತಾ ಇದೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಈ ಶಾಪಿಂಗ್ ಮೇಳದಲ್ಲಿ ಅಂತ ನೋಡೋಣ. ಮೊದಲಿಗೆ ಗಣೇಶನಿಗೆ ನಮಸ್ಕಾರ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಆಯಿತಾ. ಸೊ ಈ ಗಣೇಶ ನಿಮಗೆ ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಮೊದಲಿಗೆ ಹೋದ ತಕ್ಷಣ 2 ಕಾರ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಮಕ್ಕಳು ಆಟ ಆಡಲಿಕ್ಕೆ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ನಾನು ಅಷ್ಟು ವಿಚಾರಿಸಲಿಲ್ಲ. ಆದರೆ ಬಂದ ತಕ್ಷಣ ಇಲ್ಲಿ ಲೈವ್ ಫೋಟೋ ಮ್ಯಾಗ್ನೆಟ್ ಅಂತ ಇದೆ. ಇವರು ಬ್ಯಾಂಗ್ಳೂರವ್ರು ಅಂತ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ನಾನು ಕೂಡ ಇಲ್ಲಿ 2 ಫೋಟೋ ಮ್ಯಾಗ್ನೆಟ್ ಮಾಡಿಸ್ಕೊಂಡಿದ್ದೀನಿ. ಅದು ಯಾವುದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವ್ರ ಹತ್ರ ತುಂಬ ಕಮ್ಮಿ ಬಜೆಟಲ್ಲಿ ಅಂದರೆ 100 ರೂಪೀಸಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಹೊರಗಡೆ ಎಲ್ಲ ಕಾಸ್ಟ್ಲಿ ಇರುತ್ತಂತೆ, ಬಟ್ ಇಲ್ಲಿ ಸ್ವಲ್ಪ ಕಮ್ಮಿಗೆ ಮಾಡ್ತಾಯಿದ್ದೀವಿ ಮೇಡಮ್ ಕಸ್ಟಮರ್ಸ್ಗೆ. ಇಲ್ಲಿಗೆ ಬರೋರಿಗೆ ಇದು ಆಫರ್ ಥರ ಅಂತ. ಅದಾದಮೇಲೆ ಇದು ಆ್ಯಕ್ಚುಲಿ ಬಂದು ಮಿರರ್ ಟೈಪ್ ಇರುತ್ತೆ. ಆನ್ ಮಾಡಿದಾಗ ನಿಮ್ಮದು ಫೋಟೋಸ್ ಎಲ್ಲ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದು. ಚೆನ್ನಾಗಿತ್ತು, ಇದು ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ 450 500 ಎಷ್ಟೋ ಹೇಳಿದ್ರು ಹೋದಾಗ ವಿಚಾರಿಸಿ. ಅದಾದಮೇಲೆ ಫೋಟೋ ಫ್ರೇಮ್ಸ್ ಕೂಡ ಮಾಡಿಕೊಡ್ತಾರೆ. ಫ್ರೇಮ್ ಹಾಕಿ ನೀವು ಯಾವ್ದು ಫೋಟೋ ಕಳಿಸ್ತೀರೋ ಆ ಫೋಟೋಗೆಲ್ಲ ರೆಡಿ ಮಾಡಿಕೊಡ್ತಾರೆ. ಸೈಜ್ ಬೈ ಸೈಜ್ ಮೇಲೆ ನಿಮಗೆ ಅಮೌಂಟು ಆಗುತ್ತೆ ಎಷ್ಟು ಅಂತ ಹೇಳ್ತಾರೆ ಹೋದಾಗ ವಿಚಾರಿಸಿ. ಹಾಗೆಯೇ ಅವರು ಕೀ ಬಂಚಸ್ ಕೂಡ ಮಾಡಿಕೊಡ್ತಾರೆ. ಅದಕ್ಕೂ ಕೂಡ ಫೋಟೋಸ್ ಹಾಕಿ ಕೀ ಬಂಚ್ ಕೂಡ ರೆಡಿ ಮಾಡಿಕೊಡ್ತಾರೆ. ಅದಾದಮೇಲೆ ಇಲ್ಲಿ ಎದುರುಗಡೆ ಇನ್ನೊಬ್ಬರು ಸರ್ ಕೂತಿದ್ರು, ಅವರನ್ನು ಮಾತಾಡಿಸ್ತಾ ಇದೆ. ಇವ್ರ ಹತ್ರ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇದನ್ನು ಇವರೇ ತಯಾರು ಮಾಡೋದಂತೆ. ಇವ್ರು ಆ್ಯಕ್ಚುಲಿ ಸೈಂಟಿಸ್ಟ್ ಅಂತ ಹೇಳಿದ್ರು. ಸೊ ನಾನೇ ಎಲ್ಲ ರೆಡಿ ಮಾಡಿರೋದು ಮೇಡಮ್ ಅಂತ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇವ್ರ ವಿಚಾರ. ಯಾಕಂದರೆ ಆದಷ್ಟು ಇವರು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಅನುಕೂಲ ಆಗೋ ರೀತಿಯಲ್ಲೇ ಒಂದಷ್ಟು ಪ್ರಾಡಕ್ಟ್ಗಳನ್ನ ಇಟ್ಟಿದ್ರು. ಸೊ ಅವರನ್ನು ಲೈವೇ ಮಾತಾಡ್ಸಿದ್ದೀನಿ. ಯಾಕಂದರೆ ಅವ್ರ ಪ್ರಾಡಕ್ಟ್ ಬಗ್ಗೆ ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾರಿಗೆ ಈ ರೀತಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ತೊಗೋಬೇಕು ಅಂತ ಆಸೆ ಇರುತ್ತೆ, ಡೆಫಿನೆಟ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯೂಸ್ಫುಲ್ ಅಂತೂ ಇದೆ, ನೋಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಲ್ಲ, ನೋಡಬಹುದು. ಒಂದಷ್ಟು ವಿಚಾರಗಳನ್ನ ಖಂಡಿತವಾಗಿ ತಿಳ್ಕೊಬೋದು. ಇವ್ರ ಹತ್ರ ಸುಮಾರು ವಸ್ತುಗಳು ಸಿಗುತ್ತೆ. ಅದಕ್ಕೋಸ್ಕರನೇ ಅವ್ರು ಮಾತಾಡಿರೋದನ್ನು ಹಾಗೆ ಹಾಕಿದ್ದೀನಿ. ಸೊ ನೀವು ನೋಡಿ. ಓಕೆ, and also in the world I can see this is ನೇರಳೆ ಹಣ್ಣು ಕೇಳಿರಬೇಕು. ಜಾಮೂನ್ ನೇರಳೆ ಹಣ್ಣಲ್ಲಿ ಟಂಬ್ಲರ್ ಮಾಡ್ಬೋದು. ಟಂಬ್ಲರ್ for this what is diabetes ಅಂತ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಯಾವ ಥರ ಹೆಂಗೆ ಮಾಡಬೇಕು ಎಲ್ಲ ಇದೆ. this is the tumbler inside that. how to use sir? ಇದನ್ನು ರಾತ್ರಿ ನೀರು ತುಂಬಿಡಬೇಕು ನಮ್ಮಲ್ಲಿ. ವಾಟರ್ ಫಿಲ್ ಮಾಡಿಬಿಟ್ಟು ಅರ್ಲಿ ಮಾರ್ನಿಂಗು ದ ಕಲರ್ ಆಫ್ ದ ವಾಟರ್ ಚೇಂಜಸ್ ಟು ಸ್ಲೈಟ್ ಬ್ರೌನಿಶ್. ನೇರಳೆ ಹಣ್ಣಿನ ಕಲರ್ ಇದು ಬರುತ್ತೆ, ಪರ್ಪಲ್ ಕಲರು ಆ್ಯಂಡ್ ಹಣ್ಣೆ ಕಲರ್, ಅದಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ ವಾಟ್ರು. ದೆನ್ ಯಾವ್ದು ಹ್ಯಾಂಡ್ ಆನ್ ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು. ತಿರ್ಗಿ ರೀಫಿಲ್ ಮಾಡಿಟ್ಟು ರಾತ್ರಿ ಊಟ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ಯು ಶುಡ್ ಹ್ಯಾವ್. ಬಟ್ ಇನಿಷಿಯಲಿ ಯು ಶುಡ್ ಟೇಕ್ ಅಲಾಂಗ್ ವಿತ್ ದ ಮೆಡಿಸಿನ್ಸ್, ಇಂಗ್ಲೀಷ್ ಮೆಡಿಸಿನ್ಸ್ ಏನು ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. 4-5 ಮಂತ್ಸಲ್ಲಿ ಯುವರ್ ಶುಗರ್ ಲೆವೆಲ್ ಕಮ್ಸ್ ಟು ನಾರ್ಮಲ್. ಅದು ಆವಾಗ it puts a checkmate. That's why it is called as a checkmate. So it puts a checkmate there once the glycemic index maintains. Price are ಇದು? So madam, this is called 400 rupees. 400 rupees. Water color change ಆಗೋವರೆಗೂ it works. Color change ಆಗಲಿಲ್ಲ ಅಂದರೆ then you have to go for new piece. Okay. ಯಾಕಂದರೆ ಪ್ರಾಪರ್ಟಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರ್ತಾರೆ ಉಡ್ಡುದು ಪ್ರಾಪರ್ಟಿನ, ಅವಾಗಿಂದ ಗೊತ್ತಾಗುತ್ತೆ. ಆ್ಯಂಡ್ ದಿಸ್ ಇಸ್ ಅನದರ್ ನ್ಯೂ ರಿಸರ್ಚ್ ಪ್ರಾಡಕ್ಟ್. ಆ್ಯಂಡ್ ಹನಿ ಕೇಳಿರ್ಬೋದು, ಟೈನಿ ಬಿ ಅಂತ. ದಿಸ್ ಹನಿ ಬಿ ಇಸ್ ಟೈನಿ ಬಿ. ಎಲ್ಲ ಬೀಗಳಿಗೆ ಸ್ಟಿಂಗ್ಸ್ ಇರುತ್ತೆ, ಈ ಬೀಗೆ ಸ್ಟಿಂಗ್ಸ್ ಇಲ್ಲ. ದಿಸ್ ಓನ್ಲಿ ಬಿ ಡಸಂಟ್ ಹ್ಯಾವ್ ಸ್ಟಿಂಗ್ಸ್. ಅಲ್ಲಿ ಇದು ಕಚ್ಚೋದು ಇಲ್ಲ, CC ಕ್ಯಾಮ್ರಾ ಅಷ್ಟೇ ಕಟ್ಟೋದು. ಇದು ಪುಟ್ಸ್ ಇಟ್ ಮೌತ್, ಬಾಯಿನೇ ಹಾಕಿ ನೆಕ್ಟನ್ನು ತೆಗೆಯುತ್ತೆ. ಸೊ ದಿಸ್ ದ ಪ್ಯೂರೆಸ್ಟ್ ಆ್ಯಂಡ್ ಹೈಲಿ ಮೆಡಿಕೇಟೆಡ್ ಹನಿ. ದಟ್ಸ್ ವೈ ಇಟ್ ಕಾಲ್ಡ್ ಟೈನಿ ಬಿ ಹನಿ. ಆಮ್ಲಾ ಟೈನಿ ಬಿ ಹನಿ. ಅಂಜೂರ ಕೇಳಿದ್ದಾರೆ. ಹಾರ್ಡ್ ಆ್ಯಂಡ್ ಟಿಕ್ ಆಗಿ ಬರುತ್ತೆ, ರೌಂಡ್ ಆಗಿ. ಡ್ರೈ ಫ್ರೂಟ್ ಶಾಪ್ಗಳೆಲ್ಲ ತಗಲಾಕಿರ್ತಾರೆ. ಅದನ್ನ ಏನು ಮಾಡ್ತಿದ್ದಾರೆ, ಬರ್ನ್ ಮಾಡಿ ಸುಡ್ತಾರೆ. ಬಟ್ ಹಿಯರ್ ವಾಟ್ ವಿ ಹ್ಯಾವ್ ಡನ್ ಇಸ್ ವಿ ಹ್ಯಾವ್ ರಿಮೂವ್ ದ ಪಲ್ಪ್ ಆಫ್ ಇಟ್. ಸೊ ಇದನ್ನು ಪಲ್ಪ್ ತೆಗೆದುಬಿಟ್ಟಿದ್ದೀವಿ. ಹಾಗಾಗಿ ದಿಸ್ ಪಲ್ಪ್ ಹ್ಯಾಸ್ ಬಿನ್ ರಿಮೂವ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಇಟ್ ಎ ರೋಲ್. ಸೊ ಇಟ್ಸ್ ವೆರಿ ಸಾಫ್ಟ್ ಆ್ಯಂಡ್ ಈಸಿ ಟು ಕನ್ಸ್ಯೂಮ್. ಆ್ಯಂಡ್ ಆಲ್ಸೋ ಅಡ್ವಾಂಟೇಜ್ ಇಸ್ ಯು ವಿಲ್ ಗೆಟ್ 100% properties, and each roll will be individually packed. Food grade packing, it is individually packed. And this box comes in this. This box inside, it comes in this. So this has been approved by safety authority also. So and then this one and the only brand in India. ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ದಿಸ್ ಇಸ್ 3-in-1 ಅರ್ಶನ. ಇದನ್ನು ನೀವು ಫೇಸ್ಗೆ ಯೂಸ್ ಮಾಡ್ಬೋದು, ಕುಕ್ಕಿಂಗ್ ಯೂಸ್ ಮಾಡ್ಬೋದು, ಆ್ಯಂಡ್ ಆಲ್ಸೋ ಫಾರ್ ಇನ್ಫೆಕ್ಷನ್ಸ್ಗಳು ಯೂಸ್ ಮಾಡ್ಬೋದು.
ಯಾಕೆಂದರೆ ಕರ್ಕ್ಯೂಮಿನ್ನ ನಾನು 10 ಲೆವೆಲ್ ಮಾಡಿ ಆ್ಯಾವರೇಜ್ ತೊಗೊಂಡು 3 ಆ್ಯಾವರೇಜ್ ತೊಗೊಂಡು ಡಿಸೈನ್ ಪೀಸ್. ಯಾಕೆಂದರೆ ಕೆಲವು ಅಡುಗೆಗೆ ಸಪ್ರೇಟ್ ಬೇಕಾಗಿರುತ್ತೆ ಪರ್ಸೆಂಟೇಜು, ಇದಕ್ಕೆ ಬೇಕಾಗಿರುತ್ತೆ, ಫೇಶಿಯಲ್ಗೆ ಕಡಿಮೆ ಬೇಕಾಗುತ್ತೆ. ಇದು 100 ತೆಗೆದು ಅವರು ರಿಸರ್ಚ್ ಮಾಡಿ ಡಿಸೈನ್ ಪೀಸ್. ಗ್ರೀನ್ ಆಮ್ಲಾ ಟರ್ಮರಿಕ್. ಹಾಂ. So this is for especially cough, severe asthma patient, knee joint patientಗಳಿಗೆಲ್ಲ ಜಸ್ಟ್ ಹಾಫ್ ಸ್ಪೂನ್ ಬಿಸಿನೀರಲ್ಲಿ ಹಾಕೊಂಡು ಕುಡಿಯೋದು ಹೆಲ್ಪ್ಸ್. ಅಷ್ಟೇ ಯೂಸ್ ಮಾಡಿ ಸಾಕಾಗುತ್ತದಾ? ಬೋರ್ಡ್ ಹೇಳ್ತಾರೆ ಚವನಪ್ರಾಶ ಅಂತ ಕರಿತೀವಿ, ಬಟ್ ದಿಸ್ ಇಸ್ ನಾಟ್ ಎ ಚವನಪ್ರಾಶ. ಓನ್ಲಿ ದಿಸ್ ಆಮ್ಲಾ. ಇದರೊಳಗೆ 57 ಟ್ರೆಡಿಷನಲ್ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದೆ, ಗಿಡಮೂಲಿಕೆಗಳು 57 ಇದೆ, ಪ್ಲಸ್ ಆಮ್ಲಾ ಇದೆ, ನೆಲ್ಲಿಕಾಯಿ ಇದೆ, ಹಾಕಿ ಸೇಲ್ಸ್ ಮಾಡೋದು. ಇದರಲ್ಲಿ ಶುಗರ್ ಇಲ್ಲ, ಜಾಗ್ರಿ ಇಲ್ಲ. So this is very safest for everybody. Above 8 years people, up to 100 years you can use. But ದೊಡ್ಡವ್ರಿಗೆ 1 spoon at bed time. ಗುಡ್ ತಿಂದ್ಬಿಟ್ಟು ಹಾಲು ಕುಡೀರಿ ಅಥವಾ ಬಿಸಿನೀರು ಕುಡೀರಿ. ಆ್ಯಂಡ್ ಯು ಸಿ ದಟ್ ಇಟ್ ವೆರಿ ಗುಡ್ ವರ್ಕ್ಸ್. ಯು ಗೆಟ್ ಗುಡ್ ಸ್ಲೀಪ್, ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ. ಲೇಡೀಸ್ಗೆ ಮೂಡ್ ಸ್ವಿಂಗ್ ಇರೋಲ್ಲ, ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲರ ಮೇಲೆ ರೇಗೋದು ಹೋಗಿರೋದು ತಲೆನೋವು ಆ ಥರ ಎಲ್ಲ ಇರೋಲ್ಲ. ದಿಸ್ ವೆರಿ ಸೇಫ್ ಆ್ಯಂಡ್ ವೆರಿ ಗುಡ್. ಸೊ ದಿಸ್ ಒನ್ ಆ್ಯಂಡ್ ಓನ್ಲಿ ಥಿಂಗ್ ಇಟ್ಸ್ ದೇರ್ ಇನ್ ದ ಮಾರ್ಕೆಟ್, ಆಮ್ಲಾ. ಸರ್ನೇ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿಸ್ಬಿಟ್ಟೆ, ಯಾಕಂದರೆ ಒಂದಷ್ಟು ತಿಳ್ಕೊಳ್ಳೋಂಥ ವಿಚಾರಗಳಿದ್ವು, ಅದಕ್ಕೋಸ್ಕರನೇ ಮಾತಾಡಿಸಿದ್ದು. ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ಕಾಟನ್ ಟಾಪ್ಸ್ಗಳು, ಈ ಥರ ಎಕ್ಸ್ಪೋಗಳು ಅಂತ ಹೋದರೆ ಇವರೆಲ್ಲ ಬೇರೆ ಸೈಡಿಂದ ಬಂದು ಸ್ಟಾಲ್ಗಳನ್ನ ಹಾಕಿರ್ತಾರೆ. ಒಳ್ಳೊಳ್ಳೆ ಕಾಟನ್ ಬಟ್ಟೆಗಳು ಇವ್ರ ಹತ್ರ ಸಿಗುತ್ತೆ. ಸಿಂಗಲ್ ಟಾಪ್ ಸಿಗುತ್ತೆ, ಆಮೇಲೆ ಕೋರ್ಡ್ ಸೆಟ್ ಬರುತ್ತಲ್ಲ ಅದಿದೆ, ಸುಮಾರು ವೆರೈಟೀಸ್ ಆಫ್ ಡ್ರೆಸ್ಸಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಇವ್ರ ಹತ್ರ ಜ್ಯುವೆಲರೀಸ್ ಐ ಥಿಂಕ್ 50 ರೂಪಾಯಿಂದ 450 ರೂಪಾಯಿವರೆಗೆ ಕೂಡ ಪುಟ್ಟ ಜ್ಯುವೆಲರ್ಸ್ ಕೂಡ ಕಮ್ಮಿ ದುಡ್ಡಿಂದನೇ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ, 1 ಇಯರ್ ಗ್ಯಾರಂಟಿನ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಕಾಲೇಜ್ಗೆ ಹೋಗೋ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋವಂಥ ಒಂಥರ ಯುನೀಕ್ ಅಥವಾ ಇವಾಗಿನ ಟ್ರೆಂಡ್ಗೆ ತಕ್ಕಂಥ ಇರತಕ್ಕಂಥ ಜ್ಯುವೆಲರೀಸ್ ಇಲ್ಲಿ ಸಿಗುತ್ತೆ. ಡೆಫಿನೆಟ್ಲಿ ಹೋದಾಗ ಇದನ್ನು ಕೂಡ ನೋಡಿ ಬೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಕಾಟನ್ ಸ್ಯಾರಿಗಳನ್ನ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇರೋ ಹತ್ರ ಕಾಟನ್ ಸ್ಯಾರೀಸ್. ಪ್ರೈಸು ಕೂಡ ಅಷ್ಟೇ ರೀಸನಬಲ್ ಆಗಿದೆ. ಇವ್ರ ಹತ್ರ ರೆಗ್ಯುಲರ್ ಸ್ಯಾರೀಸು 400 ರೂಪಾಯಿಂದನೇ ಸ್ಟಾರ್ಟ್ ಆಗ್ತದೆ ಡೈಲಿ ವೇರ್ದು, ಆ್ಯಂಡ್ ಅಪ್ ಟು 3000 4000ವರೆಗೂ ಕೂಡ, ಅಥವಾ 3,500 ತನಕ ಅನ್ಕೋತೀನಿ, ಅಲ್ಲಿವರೆಗೂ ಕಾಟನ್ ಸ್ಯಾರಿಗಳು ಸಿಗುತ್ತೆ. ಪ್ಯೂರ್ ಕಾಟನ್ ಸ್ಯಾರಿಗಳು ಸಿಗುತ್ತೆ, ಮಲ್ ಕಾಟನ್ ಸೀರೆಗಳು ಕೂಡ ಸಿಗುತ್ತೆ. ನಾನು ಇವ್ರ ಹತ್ರ 1-2 ಸೀರೆನ ಶಾಪಿಂಗ್ ಮಾಡಿದ್ದೀನಿ. ನನಗೆ ಯೂಶ್ವಲಿ ಕಾಟನ್ ಬಟ್ಟೆಗಳಂದರೆ ಅಷ್ಟು ಇಷ್ಟ. ಸೊ ಅದಕ್ಕೋಸ್ಕರ ಇದುವರೆಗೆ ಹೋಗಿರೋ ಎಕ್ಸ್ಪೋಗಳಲ್ಲಿ ಇವ್ರ ಹತ್ರ ಕಾಟನ್ ಸ್ಯಾರಿಗಳನ್ನ ತೊಗೋಬೇಕು ಅಂತ ಆಸೆ ಇತ್ತು. ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇರೋದು ಕೂಡ ಸಿಗುತ್ತೆ. ಅದಾದಮೇಲೆ ಬ್ಲೌಸ್ ಪೀಸ್ಗಳು ಬರೀ 50 ರೂಪಾಯಿಂದ 1 ಮೀಟರ್ದು ಬ್ಲೌಸ್ ಪೀಸಸ್ ಸಿಗುತ್ತೆ. ಅಂದರೆ ಒಪ್ಕೋತೀರಾ ಹೇಳಿ? ಖಂಡಿತ ಹೋಗಬೇಕು. ನಾನು ಕೂಡ ಕಲೆಕ್ಷನ್ಸ್ ನೋಡಿ ತುಂಬಾ ಇಷ್ಟ ಆಯಿತು. ಸೊ 2 ಸೀರೆನ ಇಲ್ಲಿ ತೊಗೊಂಡೆ. ಇವ್ರ ಹತ್ರ ಚಿಕ್ಕ ಮಕ್ಕಳ ಬಟ್ಟೆಗಳು ಕೂಡ ಸಿಗುತ್ತೆ, ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಳಿಗೂ ಸಿಗುತ್ತೆ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಕಾಟನ್ ಅವ್ರಿಗೆ ಗೊತ್ತಿರುತ್ತೆ. ಕಾಟನ್ ಸುಮಾರು ವೆರೈಟೀಸ್ ಇತ್ತು. ಇದು ಸಿಲ್ಕ್ ಕಾಟನ್ನು 2000 ಏನೋ ಇತ್ತು. ಇದು ಆಲ್ರೆಡಿ ನನ್ನ ಹತ್ರ ಇದರ ಸೀರೆ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಯಾರೋ ಒಬ್ಬರು ಒಂದು ಪಾಪುಗೆ ಡ್ರೆಸ್ ತೊಗೊಳಕ್ಕೆ ಅಂದ್ಕೊಂಡು ಬಂದರು. 4 ವರ್ಷದ ಪಾಪು ಆಗುತ್ತಾ, ಏನಿಲ್ಲ ಪಾಪನೇ ಕರ್ಕೊಬಂದ್ಬಿಡ್ತೀನಿ ಅಂದ್ಬಿಟ್ಟು. ಇನ್ನು ಇದು ಮಲ್ ಕಾಟನಲ್ಲಿ ಇದ್ರಲ್ಲಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇದೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಯೂಶ್ವಲಿ ಸೀರೆಗಳಲ್ಲಿ, ಕಾಟನ್ ಸೀರೆಗಳಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರಲ್ಲ, ರನ್ನಿಂಗ್ ಇರುತ್ತೆ. ಅದರಲ್ಲಿ ಇದೆ ಮೇಡಮ್ ಅಂತ. ನಾನು ತಗೊಂಡಿದ್ದು ಈ ಸೀರೆ ಆಯಿತಾ, ಒಂಥರ ಇಷ್ಟ ಆಯಿತು, ತಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಯಿತು. ಆ ಬಾರ್ಡ್ರ್ ಆ್ಯಕ್ಚುಲಿ ತುಂಬ ಒಳ್ಳೆ ಶೈನಿಂಗಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ವಾಷಬಲ್ ಅಂತ ಹೇಳಿದ್ರು. ಯೂಶ್ವಲಿ ನನಗೆ ಸೀರೆಗಳಂದರೆ ವಾಷಬಲ್ ಆದರೆ ಇಷ್ಟ, ಹಂಗೆ ಇಟ್ಕೊಂಡು ಅದೇ ಉಟ್ಕೊಳ್ಳೋ ಸೀರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಇದು ಅಷ್ಟೇ, ಆನೆ ಬಾರ್ಡ್ರ್ ಅಂತ ಹೇಳಿದ್ನಲ್ಲ, ಈ ಥರದ್ದು ಒಂದು ಸೀರೆ ಚೆನ್ನಾಗಿದೆ. ಕಲರ್ ಕಾಂಟ್ರಾಸ್ಟ್ ಕಲರ್ ಅನ್ನಿಸ್ತು, ಸೊ ತೊಗೊಂಡಿದ್ದೀನಿ. ಬಟ್ ಬ್ಲೌಸ್ ಮಾತ್ರ ರನ್ನಿಂಗ್ ಬರುತ್ತೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ತಿನ್ನಲಿಕ್ಕೆ ಒಂದಷ್ಟು ಇದ್ದೇ ಇರುತ್ತೆ ಎಕ್ಸ್ಪೋಗಳು ಅಂತ. ನೀವು ಹೋದರೆ, ಮಕ್ಳು ಕರ್ಕೊಂಡು ಹೋದರೆ ಒಂದಿಷ್ಟು ಟ್ಯಾಕ್ಸ್ ಅಂತೂ ಬೀಳುತ್ತೆ ಇಲ್ಲಿ. ನಾನು ಒಬ್ಬಳೇ ಹೋಗಿದ್ದರಿಂದ ಏನೂ ತೊಂದರೆ ಇರಲಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಬಟ್ ನನಗೆ ನಾನೇ ಟ್ಯಾಕ್ಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೀರೆ ತೊಗೊಂಡಲ್ಲ ಇಲ್ಲಿ. ಆ್ಯಂಡ್ ಮ್ಯಾಗ್ನೆಟ್ ಎಲ್ಲ ತೊಗೊಂಡೆ, ಫೋಟೋ ಮ್ಯಾಗ್ನೆಟು. ಸೊ ಇದು ಇರುತ್ತೆ, ಹೋಗಿ ನೋಡಿ ತೊಗೊಳ್ಳಿ. ಈ ವೀಕೆಂಡಲ್ಲಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಅದಾದಮೇಲೆ ಈ ಮುಖದಲ್ಲಿ ಕತ್ತಲೆಲ್ಲ ನುರುಳಿ ಅಂತ ಇರುತ್ತಲ್ವ, ಅದಕ್ಕೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರಂತೆ, ಅದು ಕೂಡ ಇಟ್ಟಿದ್ದಾರೆ. ಯಾರಿಗಾದ್ರೂ ಬೇಕಿದ್ದರೆ ಕೇಳ್ಬೋದು, ವಿಚಾರಿಸ್ಬೋದು. ಅದಾದಮೇಲೆ ಇದೆಲ್ಲ ಬಂದು 5D ಫೋಟೋ ಅಂತೆ. ನಾನು ಆ ಕಡೆ ಈ ಕಡೆ ಎಲ್ಲ ವೀಡಿಯೋನ ಮೊಬೈಲ್ನ ಟರ್ನ್ ಮಾಡಿ ನೋಡಿದೆ, ಏನು ಕಾಣಿಸುತ್ತೆ ನೋಡೋಣ ಅಂದ್ಬಿಟ್ಟು. ಆಮೇಲೆ ಅವ್ರನ್ನ ಕೇಳಿದೆ, ಹೆಂಗೆ ಗೊತ್ತಾಗ್ತದೆ ಅಂದರೆ, ಇಲ್ಲಿ ಗಣೇಶ ಕಣ್ಮುಚ್ಚೋ ರೀತಿ ಕಾಣಿಸುತ್ತೆ ನೋಡಿ, ವಿಡಿಯೋನ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ತದೆ. ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಆಮೇಲೆ ಹೇಳಿದ್ರು ಕಣ್ಮುಚ್ಚದಂಗೆ ಕಾಣಿಸುತ್ತೆ. ಸೊ ಇದೇನೇ 5D ಫೋಟೋ ಸ್ಪೆಷಾಲಿಟಿ. ಚೆನ್ನಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಈ ಥರ ಫೋಟೋಸ್ ಬೇಕು ಅಂದರೆ
ತಗೊಂಡು ಫ್ರೇಮ್ ಕೂಡ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿದ್ದಾವೆ ಫೋಟೋಸ್ಗಳಂತೂ. ಎಲ್ಲೋ ಹೊರಗಡೆ ಹೋಗಿ ಯಾರ ಹತ್ರನೂ ತಗೊಳ್ಳೋದಕ್ಕೆ ಇಲ್ಲೇ ನಮ್ಮವರು ಅಂತಿರೋ ಕಡೆಯಲ್ಲೇ ಹೋಗಿ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಬೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಡೆಫಿನೆಟ್ಲಿ ವಿಸಿಟ್ ಮಾಡಿದಾಗ ವಿಚಾರಿಸಿ. ನಾನಿಲ್ಲಿ ಏನೇನು ಸ್ಟಾಲ್ ಇದೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ಇನ್ನು ಇವ್ರ ಹತ್ರ ಎಲ್ಲ ಪ್ಯಾಂಟ್ಗಳು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿನಲ್ಲೇ ಸಿಗುತ್ತೆ. ಆ್ಯಂಡ್ ಬ್ಯಾಗ್ಗಳು ಕೂಡ ಸಿಗುತ್ತೆ, ಹ್ಯಾಂಡ್ ಬ್ಯಾಗ್ ಸಿಗುತ್ತೆ, ಈ ರೀತಿಯ ಬ್ಯಾಗ್ಗಳು ಸಿಗುತ್ತೆ. ಹ್ಯಾಂಡ್ ಬ್ಯಾಗ್ ಪುಟ್ಟದೆಲ್ಲ 50 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹೋದಾಗ ನೋಡಿ ವಿಚಾರಿಸಿ ನಿಮ್ಗೆ ಏನು ಬೇಕು ತೊಗೊಳ್ಳಿ. ಯಾವುದೂ ಅಷ್ಟೇ ನಾನು ಈ ಥರದ ಒಂದು ಎಕ್ಸ್ಪೋಗಳಿದೆ ಅಂತ ನಾನು ಹೋಗಿ ನೋಡಿ ವಿಡಿಯೋ ಮಾಡಿ ನಿಮಗೆ ಹಾಕ್ತಿರ್ತೀನಿ. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಹೋಗಿ ನೋಡಿ ತೊಗೋಬೇಕಾಗಿರೋದು ನೀವೇ, ಅದು ನಿಮಗೆ ಬಿಟ್ಟಿದ್ದು ಆಯಿತಾ. ಯಾಕಂದರೆ ಆಮೇಲೆ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕೋದಕ್ಕಿಂತ ನಾನು ಹೇಳ್ತಾ ಇದ್ದೀನಿ, ನಾನು ಈ ಥರ ಎಕ್ಸ್ಪೋಗೆ ಹೋಗಿದ್ದೆ, ಸೊ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಅಷ್ಟೇ. ಇನ್ನು ಇಲ್ಲಿ ಬಂದರೆ ಕಲಂಕಾರಿ ಸ್ಯಾರಿಗಳಿದ್ದಾವೆ, ಪ್ಯೂರ್ ಕಲಂಕಾರಿ ಸ್ಯಾರಿಗಳು. ಇವ್ರ ಹತ್ರ 1800 ಅನಿಸುತ್ತೆ, 1800 8,000 ಅಥವಾ 10,000 ಹೇಳಿದ್ರು. ಅಲ್ಲಿವರೆಗೂ ಕೂಡ ಸೀರೆಗಳಿದ್ದಾವಂತೆ. ಸೊ ಹೋದಾಗ ವಿಚಾರಿಸಿ. ಬರೀ ಸೀರೆಗಳು ಮಾತ್ರ ಅಲ್ಲ, ಈ ರೀತಿಯ ಟಾಪ್ಗಳು ಕೂಡ ಇದ್ದಾವೆ. ಸೇಮ್ ಪ್ಯೂರ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಪ್ಯೂರ್ ಇದೆ ಆಯಿತಾ, ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ಗಳು ಕೂಡ ಇದೆ ಇವ್ರ ಹತ್ರ. 36ಇಂದನೂ ಅಪ್ ಟು 40ವರೆಗೇನೋ ಸೈಜಸ್ಸಲ್ಲಿ ನಿಮಗೆ ಬ್ಲೌಸ್ಗಳು ಕೂಡ ಸಿಗುತ್ತೆ. ಹೋದಾಗ ವಿಚಾರಿಸಿ. ನೆಕ್ಸ್ಟು ಆ್ಯಸ್ ಯೂಶ್ವಲ್ ತಿನ್ನಲಿಕ್ಕೆ ಅಂತ ಒಂದಷ್ಟು ಇದೇ ಇರುತ್ತೆ. ಒಂದು ಲೈನಲ್ಲಿ ಫುಲ್ಲು ಆದಷ್ಟು ಇದೆ ತಿನ್ನೋದು. ಮಕ್ಕಳನ್ನ ಕರ್ಕೊಂಡೋಗಿ ಈ ವೀಕೆಂಡಲ್ಲಿ ನೀವು ಹೋಗಿ ತೊಗೊಂಡು ತಿನ್ನಿ ಅಂತಲೇ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಬಂದರೆ ನಿಮಗೆ ಏನೋ ಫೇಸ್ ಕ್ರೀಮ್ಗಳಂತೆ ಆ್ಯಂಡ್ ಮಸಾಜರು, ಆಮೇಲೆ ಹೇರ್ ಡ್ರೈಯರು, ಈ ರೀತಿಯ ಬ್ಯೂಟಿ ಪ್ರಾಡಕ್ಟ್ಗಳು, ಆಮೇಲೆ ಇದು ಬ್ಯಾಗ್ಸ್, ಹಾಟ್ ಆ್ಯಂಡ್ ಕೋಲ್ಡ್ ಬ್ಯಾಗ್ಸ್ ಬರುತ್ತಲ್ಲ ಆ ಥರದ್ದೆಲ್ಲ ಸಿಗುತ್ತೆ. ನೆಕ್ಸ್ಟು ಫೇಶಿಯಲ್ ಗನ್ ಅಂತ, ಇದು ಫೇಶ್ಗೆಲ್ಲ ಒಂದು ಮಸಾಜ್ ಮಾಡೋದು. ಸುಮಾರು ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ, ಅಂದರೆ ಬ್ಯೂಟಿಗೆ ಬೇಕಾಗಿರ್ತಕ್ಕಂತಹ ಎಕ್ವಿಪ್ಮೆಂಟ್ನೆಲ್ಲ ಇಟ್ಟಿದ್ದಾರೆ ಆ್ಯಸ್ ಯೂಶ್ವಲ್. ನೆಕ್ಸ್ಟ್ ಬಂದು ಅಗಸೆ ಬೀಜ, ಅಂದರೆ ಫ್ರೈ ಮಾಡಿರೋ ಅಗಸೆ ಬೀಜ ಸಿಗುತ್ತೆ ನಿಮಗೆ. ಅದಾದಮೇಲೆ ರಾಗಿ ಬೋಟಿ, ಇವೆಲ್ಲ ನೀವು ಎಕ್ಸ್ಪೋಗಳಿಗೆ ಹೋದರೆ ಏನು ಸಿಗುತ್ತೆ ಅಂದ್ಕೊಂಡಿದ್ರೆ ಅದೆಲ್ಲ ಇಲ್ಲಿ ಖಂಡಿತವಾಗಿ ಸಿಗುತ್ತೆ. ಆ್ಯಂಡ್ ಗೋಬಿ ಫ್ರೈ ಮಾಡಲಿಕ್ಕೆ ಆಲ್ರೆಡಿ ನಾನು ತಂದಿರೋದು ಇನ್ನಿರೋದ್ರಿಂದ ಇಲ್ಲಿ ತಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಅದೇ. ಇದು ಬಂದು ನೀಲಗಿರಿ ತೈಲ ಅಂತೆ. ನಮಗೆ ಕೈ ಕಾಲು ಮಂಡಿ ಎಲ್ಲ ನೋವು ಬರುತ್ತಲ್ಲ, ಅದಕ್ಕೋಸ್ಕರನೇ ಚಿಕ್ಕ ಬಾಟ್ಲಿಂದ ದೊಡ್ಡ ಬಾಟ್ಲ್ವರೆಗೂ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ 100 ರೂಪೀಸ್ ಅನಿಸುತ್ತೆ, 100ಇಂದ 500 ಏನೋ ಅಲ್ಲಿವರೆಗೂ ನಿಮಗೆ ಈ ಥರ ನೀಲಗಿರಿ ತೈಲಗಳು ಕೂಡ ಸಿಗುತ್ತೆ. ಈ ಥರ ಕಾಲು ನೋವು ಕೈ ನೋವು ಅಂತಿರೋರಿಗೆಲ್ಲ ಯೂಸ್ ಆಗುತ್ತೆ. ಅದಾದಮೇಲೆ ಉಪ್ಪಿನಕಾಯಿ ಇಟ್ಟಿದ್ದಾರೆ ಇವ್ರ ಹತ್ರ. ಬೆಸ್ಟ್ ಏನು ಗೊತ್ತಾ, ಹಣ್ಣಂದು ಒಂದು ಜ್ಯೂಸ್ ಥರ ಇಟ್ಟಿದ್ದಾರೆ ಆಯಿತಾ. ಅದನ್ನು ನಾವು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದಂತೆ, ಅಥವಾ ಬಿಸಿನೀರಿಗೆ ಹಾಕ್ಕೊಂಡು ಅಥವಾ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಂತೆ. ಆ್ಯಂಡ್ ಇವ್ರ ಹತ್ರ ಪ್ರಾಡಕ್ಟ್ಗಳು ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿನೇ ಇದೆ, ಅದಂತೂ ಹೇಳ್ತೀನಿ. ಬಟ್ ಅವ್ರು ಹೇಳಿದ್ದಿಷ್ಟೇ, ನಾವು ಯಾವುದೇ ಪ್ರಿಸರ್ವೇಟಿವ್ ಹಾಕಲ್ಲ, ಏನೂ ಹಾಕಲ್ಲ ಮೇಡಮ್, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ. ಆ್ಯಂಡ್ ಮಾವಿನಕಾಯಿದು ಹಪ್ಳ ಇದೆ, ಫಸ್ಟ್ ಟೈಮ್ ಅಂತೆ ಮಾಡಿರೋದು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಯಾರೂ ಟ್ರೈ ಮಾಡಿಲ್ಲ. ಆ ರೀತಿಯ ಹಪ್ಳಗಳು ಕೂಡ ಇದೆ ಮೇಡಮ್ ಅಂದರು. ಅದಾದಮೇಲೆ ಈ ರೀತಿ ನವಣೆ ಪೊಂಗಲ್ ಮಿಕ್ಸು, ನವಣೆದು ಬಿಸಿಬೇಳೆಭಾತ್ ಮಿಕ್ಸು ಇವೆಲ್ಲ ಸಿಕ್ಕಾಬಟ್ಟೆ ಇದ್ದಾವೆ. ಇದೊಂದು ಪೌಡ್ರ್ ಕೊಟ್ಟರು, ಇದು ಪುಳಿಯೋಗರೆ ಪುಡಿ ಥರ ಅಂತೆ. ಬಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಜಾಸ್ತಿ ಆಗಿ ಕರ್ಬೇವಿನ ಪುಳಿಯೋಗರೆ ಪುಡಿ ಅಂತ ಹೇಳಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಮಾಡಿ ಅಂತ ಕೊಟ್ಟರು. ಆ್ಯಕ್ಚುಲಿ ಇವರು ಫಸ್ಟ್ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟು ಆಮೇಲೆ ಮಾರೋದ್ರಿಂದ ಬೆಸ್ಟ್ ಅನ್ಕೋತೀನಿ. ನಮಗೆ ಇಷ್ಟ ಆದರೆ ಚೆನ್ನಾಗಿದ್ರೆ ಮಾತ್ರನೇ ತೊಗೊಳೋದಕ್ಕೆ. ಅದಾದಮೇಲೆ ಈ ರೀತಿಯ ಮಿಕ್ಸ್ಗಳು ಬೇಕು ತೊಗೊಳ್ಳಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನೋದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಇಷ್ಟು ಕೊಡ್ತಾ ಇದ್ದೀವಿ, ಆ್ಯಂಡ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ. ಉಪ್ಪಿನಕಾಯಿ ಕೂಡ ತೊಗೊಂಡೆ ಅವ್ರ ಹತ್ರ. ಇನ್ನು ಅದಾದಮೇಲೆ ಬೆಡ್ಶೀಟ್ಗಳು, ಅಂದರೆ ಬೆಡ್ ಸ್ಪ್ರೆಡ್ಗಳು, ಪಿಲ್ಲೋ ಕವರ್ಗಳು, ಟವಲ್ಗಳು, ಕರ್ಶಿಫ್ಗಳು, ಈ ಥರ ಕಾಟನ್, ಎಲ್ಲ ಕಾಟನ್ನೇ ಸಿಗುತ್ತೆ. ನಾನು ಮುಂಚೆನೇ ಮಾತಾಡ್ಸೋಗಿದ್ದೆ ಟವಲ್ಗಳು ತೊಗೋತೀನಿ, ಒಂದೆರಡು ಟವಲ್ ಬೇಕು ಅಂತ. ಬಟ್ ವಿಡಿಯೋ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮರ್ತೇ ಬಿಟ್ಟೆ ನಾನು ಆ್ಯಕ್ಚುಲಿ. ಆಮೇಲೆ ಅನ್ನಿಸ್ತಾ ಇದೆ ನೋಡೋಣ, ಆದರೆ ಸೋಮವಾರದವರೆಗೂ ಇದೆ. ಒಂದು 4 ಟವಲ್ ಅಂತೂ ತೊಗೋಬೇಕು, ಅದಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸ್ವದೇಶಿ ಖಾದಿ ಅಂದ್ಬಿಟ್ಟು ಅವ್ರದ್ದು ಒಂದು ಸ್ಟಾಲ್ ಇದೆ. ಇಲ್ಲಿ ಫುಲ್ ಕಾಟನ್ ಬಟ್ಟೆಗಳು, ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಕಾಟನ್ ಬಟ್ಟೆಗಳು ಸಿಗುತ್ತೆ. ಹೆಣ್ಮಕ್ಳಿಗೆ ಸಿಂಗಲ್ ಟಾಪ್, 2 ಪೀಸ್, ಐ ಥಿಂಕ್ 3 ಪೀಸ್ ಇರ್ಬೋದು. ನಾನು ಕೇಳಕ್ಕೆ ಹೋಗಲಿಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡೆ ಟೈಮ್ ಆಗಿಬಿಡ್ತದೆ ಅಂತ. ಟಾಪ್ಗಳಂತೂ ಮಸ್ತಾಗಿದೆ, ಡೈಲಿ ವೇರ್ಗೆ, ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಗಂಡು ಮಕ್ಳಿಗೂ ಕೂಡ ಅಷ್ಟೇ, ಶರ್ಟ್ಗಳಿರ್ಬೋದು, ಕುರ್ತಾಗಳಿರ್ಬೋದು, ಅವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹೋಗಿ ನೋಡಿ ತಗೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಆ್ಯಸ್ ಯೂಶ್ವಲ್ ಎಕ್ಸ್ಪೋ ಅಂದರೆ ಏನಿರುತ್ತೆ ಹೇಳಿ, ತಿನ್ನೋದು ಒಂದಷ್ಟು, ಅದೊಂದು ಸೆಕ್ಷನ್ನೇ ಇದ್ಬಿಟ್ಟಿರ್ತದೆ. ಸೊ ಮಕ್ಕಳನ್ನ ಕರ್ಕೊಂಡೋಗಿ ಈ ವೀಕೆಂಡಲ್ಲಿ ನಿಮಗೂ ಕೂಡ ಒಂದು
ಫ್ರೆಶ್ನೆಸ್ ಅನಿಸುತ್ತೆ, ಮಕ್ಳಿಗೂ ಇಷ್ಟ ಆಗ್ತದೆ. ಹೇಳಿದ್ನಲ್ಲ ಅವಾಗ ಎಲ್ಲ ಫ್ರೀ, ಎಂಟ್ರೆನ್ಸ್ ಫ್ರೀ, ಪಾರ್ಕಿಂಗ್ ಫ್ರೀ ಇರೋದ್ರಿಂದ ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಅನ್ನೋದನ್ನು ಶಾಪಿಂಗ್ ಮಾಡ್ಬೋದು. ಇನ್ನು ನಾನು ಹೇಳಿದ್ನಲ್ಲ ಫೋಟೋ ಮ್ಯಾಗ್ನೆಟ್ ಮಾಡಿಸ್ಕೊಂಡೆ ಅಲ್ಲಿ ಅಂತ, ನಂದು ಮತ್ತು ನಮ್ಮ ಮನೆಯವ್ರ ಫೋಟೋದೊಂದು ಮತ್ತು ಮಕ್ಕಳು ಸ್ವಲ್ಪ ಚಿಕ್ಕವರಿರೋವಾಗಿನ ಫೋಟೋನ ಮಾಡಿಸ್ಕೊಂಡೆ. ಯಾಕಂದರೆ ಅದು ಒಂಥರ ಮೆಮೊರಬಲ್ ಆಗಿ ಚೆನ್ನಾಗಿರುತ್ತೆ. ನೀವೇನಾದರೂ ಈ ರೀತಿ ಫೋಟೋ ಮ್ಯಾಗ್ನೆಟ್ ಮಾಡಿಸ್ಕೋಬೇಕು ಅಥವಾ ಕೀ ಬಂಚ್ ಮಾಡಿಸ್ಕೋಬೇಕು, ಫ್ರೇಮ್ ಅಥವಾ ಮಿರರ್ದಾದ್ರೂ ಮಾಡಿಸ್ಕೋಬೇಕು ಅಂತಿದ್ರೆ ಒಂದು ಒಳ್ಳೆ ಫೋಟೋನ ಇಟ್ಕೊಂಡು ಹೋಗಿ ಆವಾಗ ಚೆನ್ನಾಗಿರೋ ಫೋಟೋದಲ್ಲಿ ಮಾಡಿಸ್ಕೋಬೋದು. ನಾನು ಇರೋದ್ರಲ್ಲಿ ಯಾವುದು ಬೆಸ್ಟು ಅದನ್ನು ಮಾಡಿಸ್ಕೊಂಡಿದ್ದೀನಿ. ತುಂಬ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ, ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ವಿಡಿಯೋ ಹೇಗಿತ್ತು, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.